ಸೂರ್ಯನ ಸುತ್ತ ಈ ಗ್ರಹಗಳೆಲ್ಲ ಸುತ್ತುತ್ತಾ ಇದೆ ಅನ್ನೋದನ್ನು ನಮಗೆ ಫಸ್ಟ್ ಪ್ರಪಂಚಕ್ಕೆ ತಂದು ತೋರಿಸಿದ್ದೇನೆ ಅವನು ಫಸ್ಟ್. ಆದರೆ ಆತ್ಮ ಜೊತೆಗೆ ಕೊಳಕ್ಕೂ ಮನಸ್ಸನ್ನು ಹೊತ್ಕೊಂಡು ಬಂದು ಹುಟ್ಕೊಂಡ್ಬಿಡುತ್ತೆ. ಆತ್ಮ ಪರಮಾತ್ಮನಲ್ಲಿ ಸೇರ್ಕೋಬೇಕು ಅಂತಂದರೆ ಪಂಚಭೂತಗಳನ್ನು ದಾಟಿ ಹೋಗಬೇಕು. ಹೇಗೆ? ಅಗ್ನಿ ತತ್ವ ಕೆಟ್ಟಿದ್ರೆ ಕೆಂಪು ವಸ್ತ್ರಗಳನ್ನು ಅಥವಾ ಕೆಂಪು ಕರ್ಚೀಫ್ನೋ ಅಥವಾ ಕೆಂಪು ಬಟ್ಟೆಗಳನ್ನು ಹಾಕೊಳ್ತಕ್ಕಂಥದ್ದು ಮಾಡೋದು. ಈಶ್ವರನ 5 ಮುಖಗಳು ಏನಿದೆ ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಭಗವಂತನಿಗೆ ನಾನು ಸೃಷ್ಟಿಯನ್ನು ಸೃಷ್ಟಿಸಬೇಕು ಅಂತ ಅನ್ನಿಸ್ದಾಗ ಕಣ್ಣಿನಿಂದ ಸೂರ್ಯ ಬಂದ, ಅವನ ಮನಸ್ಸಿನಿಂದ ಚಂದ್ರ ಬಂದ. ಚಂದ್ರಮ ಮನಸ್ಸೋ ಜಾತ ಚಕ್ಷೋ ಸೂರ್ಯೋ ಅಜಾಯತ ಅಂತ ವೇದಗಳಲ್ಲಿ ಬರ್ತಕ್ಕಂಥದ್ದು ಮಂತ್ರ, ಅದು ಪುರುಷ ಸೂಕ್ತದಲ್ಲಿ ಬರುತ್ತೆ. ಚಂದ್ರಮ ಮನಸ್ಸಿನಿಂದ ಚಂದ್ರ ಬಂದ, ಕಣ್ಣಿನಿಂದ ಸೂರ್ಯ ಬಂದ. ಹಾಗೇ ಸೃಷ್ಟಿಯನ್ನು ಮಾಡಲಿಕ್ಕೆ ಬಯಸಿದಾಗ ಅವನು ಅಣುರೋರಣೀಯಾನ್ ಮಹತೋರ್ ಮಹೀಯಾನ್, ಒಂದು ಅಣು ಪಂಚಭೂತಗಳಿಂದ ಸೇರಿ ಅದು ಬ್ರಹ್ಮಾಂಡ ವಿಶ್ವ ಸೃಷ್ಟಿ ಆಯಿತು. ನೋಡಿ ಆ ಅಣು ಅಂದ ತಕ್ಷಣ ಜ್ಞಾಪಕಕ್ಕೆ ಬರುತ್ತೆ. ನಾನು ಹೇಳ್ತೀನಿ, ಇವತ್ತಿನ ದಿವಸ ನಾವೇನು ಪರಮಾಣುವನ್ನು ಕಂಡುಹಿಡಿದವನು ಯಾರು ಅಂದ ತಕ್ಷಣ ನಾವು ಡಾರ್ವಿನ್ ಹೆಸರು ಹೇಳ್ಬಿಡ್ತೀವಿ. 17th ಸೆಂಚುರಿನಲ್ಲಿ ಇರ್ತಕ್ಕಂಥ ಡಾರ್ವಿನ್ ಕಂಡು ಹಿಡಿದ ಪರಮಾಣುವನ್ನು ಅಂತ ಹೇಳ್ತೇವೆ. ಆದರೆ ಕಶ್ಯಪ ಮಹರ್ಷಿಗಳ ಮಗನಾಗಿರ್ತಕ್ಕಂಥ ಕಣಾದ ಮಹರ್ಷಿಗಳು ಅಷ್ಟು ಹಿಂದೆಯೇ ಪೂರ್ವದಲ್ಲಿಯೇ ಆ ಪರಮಾಣುವನ್ನು ಕಂಡುಹಿಡಿದವರೇ ಅವರು. ಕಣಾದ ಮಹರ್ಷಿಗಳೇ ಪರಮಾಣುವನ್ನು ಕಂಡುಹಿಡಿದವರು, ಫಸ್ಟು ಕಂಡುಹಿಡಿದು. ಅವರಂದರು ಒಂದು ಸಣ್ಣ ಅಣು ಅಂದರೆ ಆಟಮ್ ಕೆನಾಟ್ ಬಿ ಡಿವೈಡೆಡ್ ಅಂತ. ಒಂದು ಸಣ್ಣ ಅಣು ಏನಿದೆ ಆ ಕಣದಿಂದಲೇ ಮನುಷ್ಯನ ಸೃಷ್ಟಿಯಾಗೋದು. ಪಂಚಭೂತಗಳಿಂದ ಆ ಕಣ ಪಂಚಭೂತಗಳೊಟ್ಟಿಗೆ ಸೇರಿ ಅವನ ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದು ಆವತ್ತೇ ಹೇಳಿದರು. ಆಮೇಲೆ ಈಗ 17th ಸೆಂಚುರಿಯಲ್ಲಿ ಡಾರ್ವಿನ್ ಅದನ್ನು ಕಂಡುಹಿಡ್ದ. ನಾನು ಯಾಕೆ ಇದನ್ನು ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಹೀಗೇ ಅವ್ರು ಮುಂಚೆನೇ ಕಂಡುಹಿಡಿರ್ತಾರೆ, ನಾವು ಆಮೇಲೆ ಈಗ ಕಂಡುಹಿಡಿದನ್ನು ಇಟ್ಕೊಂಡು ಆ ಸೈಂಟಿಸ್ಟ್ ಹೆಸರು ಹೇಳ್ತಾ ಇರ್ತೀವಿ. ನಾನು ಆರ್ಯಭಟ್ಟ ಅಂತ ನಾನು ಆಗಲೇ ಹೇಳಿದೆ, ವರಾಹಮಿಹಿರರೇ ಅವತ್ತು ಹೇಳಿದ್ರು ಗ್ರಹಣದಲ್ಲಿ ಹೀಗೆ ರಾಹು ಕೇತುಗಳು ಬರಲ್ಲ ಅಂತ. ಅದೇ ಥರ ಆರ್ಯಭಟ್ಟ ಹೇಳ್ದ. ನೀವು ಇಷ್ಟು ದಿವಸ ತಿಳ್ಕೊಂಡಿದ್ದೀರಲ್ಲ, ಸೂರ್ಯ ಅವರೆಲ್ಲ ಏನು ಅಂದ್ಕೊಂಬಿಟ್ಟಿದ್ರು ಹಿಂದೆ, ಆರ್ಯಭಟ್ಟನಿಗಿಂತ ಮುಂಚೆ ಏನು ಅಂದ್ಕೊಂಬಿಟ್ಟಿದ್ರು ಅಂತಂದರೆ ಭೂಮಿ ಸುತ್ತೋದು ಹೇಳ್ತಾ ಇರಲಿಲ್ಲ. ಭೂಮಿ ಏನಿದೆ ಅದ್ರ ಸುತ್ತ ಸೂರ್ಯ ಚಂದ್ರ ಗ್ರಹಾದಿಗಳೆಲ್ಲವೂ ಸುತ್ತುತ್ತಾ ಇದೆ ಅನ್ನೋದನ್ನೇ ಜನ ಅಂದ್ಕೊಂಡಿದ್ದು. ಆರ್ಯಭಟ ಒಳ್ಳೆ ಮ್ಯಾಥಮೆಟಿಷಿಯನು, ಅವನು ಅನಲೈಸ್ ಮಾಡಿ ಅವನು ರಿಸರ್ಚ್ ಮಾಡಿ ಹೇಳ್ದ, ಇಲ್ಲ ಭೂಮಿ ಸುತ್ತುತ್ತಾ ಇದೆ, ಸೂರ್ಯ ಸುತ್ತುತ್ತಾ ಇಲ್ಲ, ಸೂರ್ಯನ ಸುತ್ತ ಈ ಗ್ರಹಗಳೆಲ್ಲ ಸುತ್ತುತ್ತಾ ಇದೆ ಅನ್ನೋದನ್ನು ನಮಗೆ ಫಸ್ಟ್ ಪ್ರಪಂಚಕ್ಕೆ ತಂದು ತೋರಿಸಿದ್ದೇನೆ ಅವನು ಫಸ್ಟು. ನಾವು ಅವನನ್ನು ಬಿಡ್ತೀವಿ, ಉಳಿದ ನಾವು ಕೋಪರ್ನಿಕಸ್ಸು ಅವರು ಇವರು ಯಾರ್ಯಾರು ಇರ್ತಾರೆ ಹೆಸರುಗಳನ್ನ ಹೇಳ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಇರಲಿ, ಅದನ್ನು ನಾನು ಕಣಾದನ ಬಂದಿದ್ದಕ್ಕೆ ನಾನು ವಿಷಯ ಹೇಳಬೇಕಾಯಿತು. ಹೀಗೆ ಕಣಾದ ಮಹರ್ಷಿಗಳು ಒಂದು ಅಣುವಿನಿಂದ ಮನುಷ್ಯನ ಸೃಷ್ಟಿಯಾಗತ್ತೆ ಅಂತ. ಅಂದರೆ ಆತ್ಮ ಪರಿಶುದ್ಧವಾಗಿರ್ತಕ್ಕಂಥದ್ದು, ಪರಮಾತ್ಮ ಪರಿಶುದ್ಧವಾಗಿರ್ತಕ್ಕಂಥದ್ದು. ಆದರೆ ಆತ್ಮ ಜೊತೆಗೆ ಕೊಳಕ್ಕೂ ಮನಸ್ಸನ್ನು ಹೊತ್ಕೊಂಡು ಬಂದು ಹುಟ್ಕೊಂಡ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಆ ಕೊಳೆ ತುಂಬಿದ ಮನಸ್ಸಿನ ಜೊತೆಗೆ ಹುಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಮನುಷ್ಯ ಪ್ರಾರಬ್ಧ ಕರ್ಮಗಳನ್ನು ಸಂಚಿತ ಕರ್ಮಗಳನ್ನು ಅನುಭವಿಸಂಗಾಗತ್ತೆ. ಅದೇ ಕೊಳೆ ಕಳೆದ್ರೆ ಮೋಕ್ಷ. ಈ ಪಂಚಭೂತಗಳನ್ನು ಒಳಗೊಂಡು ಅವನು ಬರ್ತಾನೆ, ಹುಟ್ಕೊಂಬರ್ತಾನೆ. ಯಾವುದು ಪಂಚಭೂತಗಳು? ಭೂಮಿರಾಪೋ ನಲೋ ನಿಲೋ ನಭಃ, ಭೂಮಿ ತತ್ವ. ಭೂಮಿ ಅಂತಂದರೆ ಪೃಥ್ವಿ ತತ್ವ, ಆಪ ಅಂತಂದರೆ ಜಲತತ್ವ, ಆಪ ಅಂದರೆ ನೀರು, ಜಲತತ್ವ. ಅನಲ ಅಂದರೆ ಬೆಂಕಿ ಅಂದರೆ ಅಗ್ನಿತತ್ವ, ಅನಿಲ ಅಂದರೆ ಗಾಳಿ ವಾಯುತತ್ವ, ನಭಃ ಆಕಾಶ ಆಕಾಶ ತತ್ವ. ಈ 5 ಸೇರಿ ಪಂಚಭೂತಗಳು ಆಯಿತು. ಈ 5 ಪಂಚಭೂತಗಳಿಂದ ಪ್ರಕೃತಿ ಇರ್ತಕ್ಕಂಥದ್ದು, ಅದರಿಂದ ಮನುಷ್ಯನ ಸೃಷ್ಟಿ. ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ, ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು ಮನುಷ್ಯನ ಶರೀರದಲ್ಲಿ ಇರ್ತಕ್ಕಂಥದ್ದು. ಹೀಗೆ ಉತ್ಪತ್ತಿಯಾಗಿರ್ತಕ್ಕಂತಹ ಮನುಷ್ಯನ ದೇಹ ಮತ್ತೆ ಸತ್ತ ಮೇಲೆ ಅವನು ಪಂಚಭೂತಗಳಲ್ಲೇ ಲೀನ ಆಗಿ ಹೋಗ್ತಾನೆ. ಅಂದರೆ ಈ ಪಂಚಭೂತಗಳು ಎಷ್ಟು ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಅಂತ ಅರ್ಥ ಮಾಡ್ಕೋಬೇಕು. ಒಂದು ಅಕಸ್ಮಾತ್ ಅವನು ಸಾಯಲಿಲ್ಲ, ಅವನು ಭಗವಂತನನ್ನೇ ಸೇರಿದ ಅನ್ನೋದಕ್ಕೂ ಪಂಚಭೂತಗಳು ಬೇಕು. ಹೇಗೆ ಅಂತಂದರೆ, ಒಬ್ಬ ಸಾಧಕನಾಗಿರ್ತಕ್ಕಂಥವನು ಆತ್ಮ ಪರಮಾತ್ಮನಲ್ಲಿ ಸೇರ್ಕೋಬೇಕು ಅಂತಂದರೆ ಪಂಚಭೂತಗಳನ್ನು ದಾಟಿ ಹೋಗಬೇಕು. ಹೇಗೆ ನೋಡಿ, ಒಂದು ಶ್ಲೋಕ ಇದೆ ಶಂಕರಾಚಾರ್ಯರು ಬರೆದಿರ್ತಕ್ಕಂಥದ್ದು. ಮಹಿ ಮೂಲಾಧಾರೇ ಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಯ ಮರುದಂ ಆಕಾಶಮುಪರಿ ಮನೋಪಿರ್ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪತಂ ಸಹಸ್ರಾರೇ ಪದ್ಮೆ ಸಹ ರಹಸಿ ಪತ್ಯ ವಿಹರಸಿ ಅಂತ. ಏನರ್ಥ ನೋಡಿ, ಸಾಧಕನಾಗಿರ್ತಕ್ಕಂಥವನು ಮಹಿ ಮೂಲಾಧಾರೆ
ಆ ಷಟ್ಚಕ್ರಗಳಲ್ಲಿ ಮೊದಲನೇದು ಬಂದು ಮೂಲಾಧಾರ ಚಕ್ರ. ಮಹೀಮ್ ಅಂದರೆ ಭೂತತ್ವ, ಅಂದರೆ ಈ ಭೂತತ್ವವಾಗಿರ್ತಕ್ಕಂತಹ ಈ ಏನು ಮೂಲಾಧಾರ ಚಕ್ರವನ್ನು ಭೇದಿಸಿ ಮುಂದೆ ಇರತಕ್ಕಂತಹ ಜಲತತ್ವವಾಗಿರ್ತಕ್ಕಂತಹ ಮಣಿಪೂರವನ್ನು ಸೇರಿ ಅದನ್ನು ಭೇದಿಸಿ ನಂತರದ ಸ್ವಾಧಿಷ್ಠಾನ ಚಕ್ರ ಬಂದು ಅಗ್ನಿತತ್ವ, ಅದನ್ನು ನೀವು ಭೇದಿಸಿ ಅನಾಹತ ಚಕ್ರ ಇರ್ತಕ್ಕಂಥದ್ದು ಎದೆಯಲ್ಲಿ. ಆ ಅನಾಹತ ಚಕ್ರ ಯಾವುದು ಬಂದು ವಾಯುತತ್ವ. ಆಮೇಲೆ ಕಂಠದಲ್ಲಿರ್ತಕ್ಕಂಥದ್ದು ವಿಶುದ್ಧಿ ಚಕ್ರ. ಆ ವಿಶುದ್ಧ ಚಕ್ರ ಏನಿದೆ ಅದು ಆಕಾಶತತ್ವ. ಅದನ್ನೂ ದಾಟಿ ಆಜ್ಞಾಚಕ್ರ ಎಲ್ಲಿದೆ ನಮಗೆ ಮನಸ್ತತ್ವ ಇರ್ತಕ್ಕಂಥದ್ದು ಭ್ರೂಮಧ್ಯೆ, ಹುಬ್ಬಿನ ಮಧ್ಯದಲ್ಲಿರ್ತಕ್ಕಂತಹ ಆಜ್ಞಾಚಕ್ರವನ್ನು ದಾಟಿದ್ರೆ ನಿಮಗೆ ಕಡೆಗೆ ಸಿಗ್ತಕ್ಕಂಥದ್ದು ಸಹಸ್ರಾರದಲ್ಲಿರ್ತಕ್ಕಂಥ ಆ ಭಗವಂತ. ಅಂದರೆ ಈ ಪಂಚಭೂತಗಳನ್ನೇ ದಾಟಿಕೊಂಡು ಆ ಭಗವಂತನನ್ನು ಸೇರ್ಕೊಬೇಕಾಗತ್ತೆ. ಎಷ್ಟು ಪಂಚಭೂತಗಳ ಒಂದು ಏನು ರೋಲ್ ಹೇಗಿದೆ ನಮ್ಮ ಜೀವನದಲ್ಲಿ ಅಂದರೆ, ನೀವು ಭಗವಂತನ ಸೇರಿಕೊಳ್ಬೇಕಾದ್ರೂ ಪಂಚಭೂತ ಬೇಕು, ನಾವು ಬದುಕಬೇಕಾದ್ರೂ ಪಂಚಭೂತಗಳ ಆಧಾರ ಬೇಕು. ಪ್ರಕೃತಿಯಿಂದನೂ ನಮಗೆ ಪಂಚಭೂತಗಳಿಂದಲೇ ನಮಗೆ ಆಹಾರ, ನೀರು, ಗಾಳಿ ಎಲ್ಲವೂ ಪಂಚಭೂತಗಳು. ಈ ಮತ್ತು ಏನು ಸತ್ರು ನಾವು ಹೋಗಿ ಸೇರಿಕೊಳ್ಳೋದು ಪಂಚಭೂತಗಳು. ಈ ಪಂಚಭೂತಗಳಿಗೆಲ್ಲ ಒಡೆಯ ಯಾರು ಗೊತ್ತಾ? ಆ ಭಗವಂತ ಈಶ್ವರ ಪರಮೇಶ್ವರನೇ ಆ ಪಂಚಭೂತಗಳಿಗೆ ಒಡೆಯ. ಅದಕ್ಕೋಸ್ಕರ ಅವನಿಗೆ ನೋಡಿ ಭೂತನಾಥ ಅಂತ ಕರೀತಾರೆ. ಹೌದಾ? ಯಾಕೆ ಕರೀತಾರೆ ಅಂತಂದರೆ ಈ ಪಂಚಭೂತಗಳಿಗೆ ಒಡೆಯ. ಅವನಿಗೆ 5 ಮುಖ, ಈಶ್ವರನಿಗೆ 5 ಮುಖ ಇದೆ. ಯಾವುದು? ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ 5 ಮುಖ ಇದೆ. ಆ 5 ಮುಖವನ್ನು 5 ತತ್ವಗಳಿಗೆ ಹೇಳಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ ವೇದ ಮಂತ್ರ. ವೇದಗಳನ್ನು ತಿಳಿದುಕೊಂಡು ಬಿಟ್ಟರೆ ನಾನು ಅಸ್ಟ್ರಾಲಜಿ ಹೆಂಗೆ ರಿಲೇಟ್ ಮಾಡ್ತಾ ಇರ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಅದಕ್ಕೆ ಮಂತ್ರಗಳೇ ಇದೆ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಅಲ್ಲಿ ಸದ್ಯೋಜಾತನನ್ನು ಆ ಮುಖ ಇದೆಯಲ್ಲ, ಈಶ್ವರನ ಮುಖ ಸದ್ಯೋಜಾತ ಏನನ್ನು ಸೂಚಿಸುತ್ತೆ? ಭೂತತ್ವವನ್ನು ಸೂಚಿಸ್ತಕ್ಕಂತಹ ಮುಖ ಅದು. ನೆಕ್ಸ್ಟು ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಬಲಾಯ ನಮೋ, ಬಲಃ ಪ್ರಮತನಾಯ ನಮಃ, ಸರ್ವಭೂತಮನಾಯ ನಮೋ, ಮನೋನ್ಮನಾಯ ನಮಃ. ಅದು ಜಲತತ್ವ. ಯಾವುದು? ಆ ವಾಮದೇವ ಮುಖ ಏನಿದೆ ಅದು ಜಲತತ್ವವನ್ನು ಪ್ರತಿನಿಧಿಸ್ತಕ್ಕಂಥದ್ದು. 3ನೇದು ಅಘೋರ. ಅಘೋರೇ ಏಭ್ಯೋತಘೋರೇ ಏಭ್ಯೋ ಘೋರ ಘೋರ ತರೇಭ್ಯಃ ಸರ್ವೇ ಏಭ್ಯಃ ಸರ್ವೇ ಏಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ಅದ್ಯಾವುದು? ಅಗ್ನಿತತ್ವ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಅದು 4ನೇದಾಗಿರ್ತಕ್ಕಂಥ ವಾಯುತತ್ವ ತತ್ಪುರುಷ. 5ನೇದು ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಇದು ಆಕಾಶತತ್ವ. ಹೀಗೆ ಈಶ್ವರನ 5 ಮುಖಗಳೇನಿದೆ ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಅದಕ್ಕೆ ನೋಡಿ, ನೀವು ಪಂಚಭೂತಗಳೇನಾದರೂ ಕೆಟ್ಟರೆ ಹೇಳ್ತಾರೆ, ನೀವಾಗಲೇ ಕೇಳ್ತಾ ಇದ್ರಿ, ತಮಿಳುನಾಡಿನ ದೇವಸ್ಥಾನಗಳು 5 ಚಿದಂಬರಂ ಎಲ್ಲ ಕ್ಷೇತ್ರಗಳು ಏನೇನಿದೆ, ಅರುಣಾಚಲೇಶ್ವರ ಎಲ್ಲ ಒಂದೊಂದು ತತ್ವಗಳನ್ನು ಪ್ರತಿನಿಧಿಸ್ತಕ್ಕಂತಹ ದೇವಾಲಯಗಳು, ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಯಾರಿಗೆ ಅದು ಹೋಗಲಿಕ್ಕೆ ಆಗೋದಿಲ್ವೋ? ಯಾಕೆಂದರೆ ಅದೆಲ್ಲ ಈಶ್ವರನ ಕ್ಷೇತ್ರಗಳೇ. ಆಗಲ್ವೋ ಅವ್ರೇನು ಮಾಡಬೇಕು? ಭೂತತ್ವ ಕೆಟ್ಟಿದ್ರೆ ಹಳದಿ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಅಥವಾ ಹಳದಿ ಬಟ್ಟೆಯನ್ನು ನಮ್ಮ ಜೊತೆ ಇಟ್ಕೊಳ್ತಕ್ಕಂಥದ್ದು ಮಾಡಬೇಕಾಗತ್ತೆ. ಅಗ್ನಿತತ್ವ ಕೆಟ್ಟಿದ್ರೆ ಕೆಂಪು ವಸ್ತ್ರಗಳನ್ನು ಅಥವಾ ಕೆಂಪು ಕರ್ಚೀಫ್ನೋ ಅಥವಾ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಮಾಡೋದು. ಜಲತತ್ವ ಆದರೆ ಬಿಳಿ ಬಟ್ಟೆ, ಇನ್ನು ವಾಯುತತ್ವ ಆದರೆ ಕಪ್ಪು ಬಟ್ಟೆ, ಆಕಾಶ ತತ್ವ ಆದರೆ ಸ್ವಚ್ಛವಾದ ನಿರ್ಮಲವಾದ ಬಟ್ಟೆ. ಅಂದರೆ ನಾನು ಹೇಳ್ತಾರೆ, ಯಾಕೆ ನಿಮ್ಗೆ ಇದನ್ನು ನಾನು ಹೇಳಿದೆ ಅಂದರೆ, ಆ ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಆಗಲಿಲ್ಲ ನಿಮ್ಮ ಕೈನಲ್ಲಿ ಅಂತಂದರೆ ಈ ರೀತಿಯಾಗಿ ಪರಿಹಾರ ಮಾಡ್ಕೋಬೇಕಾಗುತ್ತೆ ಪಂಚಭೂತಗಳು ಕೆಟ್ಟರೆ ಅಂತ.